press the bell icon on the YouTube app and never miss another update. Hello students, let's continue our discussion in the lesson ratio and proportion. In previous class we discussed some problems based on proportions, right? So let's discuss remaining problems in the proportion now. So let's take exercise 12.2 of third question. Are the following statements true? Second question allu ಏನಾಗಿತ್ತು, ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ರು. ಅಲ್ಲೂ ಕೂಡ ನೀವು ಪ್ರಪೋರ್ಷನ್ ಇದೇನೋ ಇಲ್ಲೋ ಅಂತ ಚೆಕ್ ಮಾಡಿದ್ರಿ. ಅಲ್ಲಿ ಕ್ವಾಂಟಿಟಿ ಯಾವುದು ಅಂತ ಮೆನ್ಷನ್ ಮಾಡಿರಲಿಲ್ಲ, ಇಲ್ಲಿ ಕ್ವಾಂಟಿಟೀಸ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಕ್ವಾಂಟಿಟೀಸ್ನ ತೊಗೊಂಡು ನಾವು ರೇಷಿಯೋಸ್ ಫೈಂಡ್ ಔಟ್ ಮಾಡಿ ಪ್ರಪೋರ್ಷನಲ್ಲಿ ಇದೇನೋ ಇಲ್ಲೋ ಅಂತ ಚೆಕ್ ಮಾಡ್ತಾ ಹೋಗಬೇಕು. ಸೊ ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. 40% is to 200% double is to or equal andru onde, double is to andru it will give you the same meaning, 15 rupees and 75 rupees. ಅವ್ರು ಏನು ಹೇಳ್ತಿದ್ದಾರೆ, ಇವು ಪ್ರಪೋರ್ಷನಲ್ ಇದೆ ಅಂತ ಹೇಳ್ತಿದ್ದಾರೆ. ಈಕ್ವಲ್ ಅಂದರೆ ದೇ ಆರ್ ಇನ್ ಪ್ರಪೋರ್ಷನ್ ಅಂತ. ನಾವು ಪ್ರಪೋರ್ಷನಲ್ ಇದೇನೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ಪ್ರಪೋರ್ಷನಲ್ ಇದೇನೋ ಇಲ್ಲೋ ಅಂತ ಹೆಂಗೆ ಚೆಕ್ ಮಾಡ್ತೀವಿ? ಫಸ್ಟು ರೇಷಿಯೋಸ್, ಇವೆರಡಕ್ಕೂ ರೇಷಿಯೋ ಫೈಂಡ್ ಔಟ್ ಮಾಡಬೇಕು, ಅದೆರಡಕ್ಕೂ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಸೊ ರೇಷಿಯೋ ಆಫ್ 40% to 200%. $40 by 200, 0 ಕ್ಯಾನ್ಸಲ್ ಆಗುತ್ತೆ. ಹೌದಾ? 40 0 ಕ್ಯಾನ್ಸಲ್ ಆಗುತ್ತೆ. 4 and 20 ಅಂದರೆ 4ಇಂದ ಡಿವೈಡ್ ಮಾಡಬೇಕು. 4ಇಂದ ಕ್ಯಾನ್ಸಲ್ ಆಗುತ್ತಲ್ವ, 4 ones 4 5s, 1/5. 1/5 is the fraction and 1:5 is the ratio. ಸೊ ಈಗ ನಾವು 15 and 75ಗೆ ತಗೊಳ್ಳೋಣ ರೇಷಿಯೋ. ರೇಷಿಯೋ ಆಫ್ 15 rupees and 75 rupees. 15 and 75. 15 and 75 ಯಾವ ಟೇಬಲಿಂದ ಹೋಗುತ್ತೆ? 15 ಇಂದ ಹೋಗುತ್ತೆ. 15 ones 15 and 15 5s 75. So here also ratio is 1:5. Here also 1:5. Both the ratios are equal. So both the ratios are equal ಅಂದರೆ ನಾವು ಪ್ರಪೋರ್ಷನಲ್ ಇದೆ ಅಂತ ಹೇಳ್ಬೋದು. ಅವರು ಪ್ರಪೋರ್ಷನಲ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ದ ಸ್ಟೇಟ್ಮೆಂಟ್ ಈಸ್ ಟ್ರೂ. ನೆಕ್ಸ್ಟ್ 7.5 liter and 15 liter. Is it clear how to solve the problem? And ಸೊ ಎಲ್ಲ ಪ್ರಪೋರ್ಷನ್ ಪ್ರಾಬ್ಲಮ್ಸು ಸಿಮಿಲರೇ, ನಿಮಗೆ ಜಸ್ಟ್ ರೇಷಿಯೋನ ಫೈಂಡ್ ಔಟ್ ಮಾಡೋಕ್ಕೆ ಬರಬೇಕಷ್ಟೆ. ಸೊ ಒಂದೊಂದಕ್ಕೆ ಒಂದು ಲಿಂಕ್ ಇರುತ್ತೆ. ನೀವು ರೇಷಿಯೋ ಫೈಂಡ್ ಔಟ್ ಮಾಡಬೇಕು ಅಂದರೆ ಫ್ರ್ಯಾಕ್ಷನ್ ಲೆಸನ್ ಪರ್ಫೆಕ್ಟ್ ಆಗಿರಬೇಕು. ಪ್ರಪೋರ್ಷನ್ ಫೈಂಡ್ ಔಟ್ ಮಾಡಬೇಕು ಅಂದರೆ ರೇಷಿಯೋ ಗೊತ್ತಿರಬೇಕು, ಡೆಸಿಮಲ್ಸ್ ಗೊತ್ತಿರಬೇಕು. ಸೊ ಬೇಸಿಕ್ಸ್ನ ಕರೆಕ್ಟಾಗಿ ಕಲ್ತ್ಕೋಬೇಕು. ನೆಕ್ಸ್ಟ್ ಬಿ 7.5 liters and 15 liters is equals to 5 kg is to 10 kg. Next ratio of 7. ಫಸ್ಟ್ ಈ ಎರಡಕ್ಕೂ ರೇಷಿಯೋಸ್ ತಗೊಳ್ಳೋಣ. ನೀವು 7.5 ಲೀಟರ್ನ ಎಲ್ಲಂತ ಶಾರ್ಟ್ ಫಾರ್ಮಲ್ಲಿ ಬರ್ಕೊಳ್ತೀನಿ ಟು 15 liters. ಸೊ ಈಗ ರೇಷಿಯೋಸ್ ಹೆಂಗೆ ಫೈಂಡ್ ಔಟ್ ಮಾಡೋದು? ಸೊ 7.5 and 15. 7.5 ಟೇಬಲಿಂದನೇ 7.5 15 ಕ್ಯಾನ್ಸಲ್ ಆಗುತ್ತಾ ಚೆಕ್ ಮಾಡಿ ನೋಡೋಣ. 7.5ನ ಇಂಟು 2 ಮಾಡೋಣ. 2 5s 10, 2 7s 14
ಸಿ ಐ ಆಮ್ ಮಲ್ಟಿಪ್ಲೈಯಿಂಗ್ 7.52 ಸ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೊಳ್ತಿದ್ದೀನಿ. 2 5s 10, 0 ಹಿಯರ್ 1 ಕ್ಯಾರಿ, 2 7s 14, 14 ಪ್ಲಸ್ 1 15. ಇಲ್ಲಿ 1 ನಂಬರ್ ಆದಮೇಲೆ ಪಾಯಿಂಟ್ ಇದೆ, ಸೊ ಇಲ್ಲೂ ಕೂಡ 1 ನಂಬರ್ ಆದಮೇಲೆ ಪಾಯಿಂಟ್ ಬರೀತೀವಿ. 15.0 ಇಸ್ಂಟ್ ಇಟ್, ಅಂದರೆ 7.52 15 ಬರುತ್ತೆ. 7.5 ಎರಡನ್ನೂ 7.5 ಡಿವೈಡ್ ಮಾಡೋಣ. 7.51 7.5 and 7.52 15. The ratio will become 1:2. Next, let's take 10 kg and 5 kg and 10 kg. Ratio of 5 kg to 10 kg. 5/10 ಎರಡು 5ಇಂದನೇ ಡಿವೈಡ್ ಆಗುತ್ತೆ. 5 1s 5 ಆ್ಯಂಡ್ 5 2s 10. ದ ರೇಷಿಯೋ ವಿಲ್ ಬಿಕಮ್ 1:2. ಇಲ್ಲೂ ಅಷ್ಟೇ ರೇಷಿಯೋ 1:2, ಇಲ್ಲೂ ಅಷ್ಟೇ ರೇಷಿಯೋ 1:2. ಈಗ ಏನಾಯಿತು, ರೇಷಿಯೋಸ್ ಆರ್ ಈಕ್ವಲ್, ಸೊ ದ ಸ್ಟೇಟ್ಮೆಂಟ್ ಈಸ್ ಟ್ರೂ. ಈಸ್ ದಿಸ್ ಕ್ಲಿಯರ್? ನೆಕ್ಸ್ಟ್ ಸಿ 99 kg 45 kg. (45 kg) is equals to 44 rupees and 20 rupees. So let's take the ratio of 99 kg and 45 kg. (99 divided by 45). ಸೊ 99 ಆ್ಯಂಡ್ 45ಗೆ ಯಾವ ಟೇಬಲಿಂದ ಕ್ಯಾನ್ಸಲ್ ಆಗುತ್ತೆ? ಲೆಟ್ಸ್ ಟೇಕ್ ಇಟ್ ಬೈ 9. 9ಇಂದನೇ ಡಿವೈಡ್ ಆಗುತ್ತೆ ಅಲ್ವಾ? 9 1s 9, 9 1s 9 ಆ್ಯಂಡ್ 9 5s 45. 9 1s 9 ಆ್ಯಂಡ್ 9 1s 9, 9 5s 45. ದ ರೇಷಿಯೋ ವಿಲ್ ಬಿಕಮ್ 11:5. ಆ್ಯಂಡ್ ನೆಕ್ಸ್ಟ್ ರೇಷಿಯೋ of 44 to 20. 44ಗೆ 20ಗೆ ರೇಷಿಯೋ ತೊಗೋಬೇಕು. ಸೊ ಯಾವ ಟೇಬಲಿಂದ ಹೋಗುತ್ತೆ? 44 ಆ್ಯಂಡ್ 20 4ಇಂದ ಹೋಗುತ್ತಾ? ಸೊ ಲೆಟ್ಸ್ ಟ್ರೈ ಇಟ್ ಬೈ 4. 4 1s 4. ಡೈರೆಕ್ಟ್ ಡಿವಿಷನ್ ಕೂಡ ಕಲ್ತ್ಕೊಳ್ಳಿ, ಈಸಿ ಆಗುತ್ತೆ. 4 1s 4, 4 1s 4, 4 5s 20. ಇಲ್ಲೂ ಕೂಡ ರೇಷಿಯೋಸ್ ಆಸ್ 11:5, 11:5 ಎರಡೂ ಕೂಡ ರೇಷಿಯೋ ಸೇಮ್ ಇದೆ. ದ ಸ್ಟೇಟ್ಮೆಂಟ್ ಈಸ್ ಟ್ರೂ. ಈಸ್ ದಿಸ್ ಕ್ಲಿಯರ್? ನೆಕ್ಸ್ಟ್ ಈಸ್ ಡಿ ಕ್ವೆಶನ್. (32 meter and 64 meter is equals to 6 seconds and 12 seconds. ಸೊ ಫಸ್ಟು ಈ ಎರಡಕ್ಕೂ ರೇಷಿಯೋಸ್ ತೊಗೊಳ್ತೀವಿ. ಸಿಮಿಲರ್ ಎಲ್ಲವೂ ನೀವು ಒಂದು ಮಾಡ್ಕೊಳ್ತಾ ಹೋದರೆ ಆಲ್ ಆರ್ ಸಿಮಿಲರ್ ಪ್ರಾಬ್ಲಮ್ಸ್. ಸೊ ಒಂದು ಮಾಡೋದು ಕರೆಕ್ಟಾಗಿ ತಿಳ್ಕೊಳ್ರಿ. ಈಗ ಇವೆರಡಕ್ಕೂ ರೇಷಿಯೋ ತೊಗೋಬೇಕು. ಜಸ್ಟ್ ಯೂನಿಟ್ಸ್ ಚೇಂಜ್ ಆಗುತ್ತೆ, ನಂಬರ್ಸ್ ಚೇಂಜ್ ಆಗುತ್ತೆ, ಮಾಡೋ ಮೆಥಡ್ ವಿಲ್ ಬಿ ದ ಸೇಮ್. ರೇಷಿಯೋ ಆಫ್ 32 meter and 64 meter. (32 and 64) ಯಾವುದರಿಂದ ಡಿವೈಡ್ ಆಗುತ್ತೆ? 16ಇಂದ ಡಿವೈಡ್ ಆಗುತ್ತೆ ಅಲ್ವಾ?
16 2s are 32 and 16 4s are 64. The ratio 2 by 4. 2 by 4 ಅಗೇನ್ ಮತ್ತೆ 2 by 4 ಯಾವುದರಿಂದ ಡಿವೈಡ್ ಆಗುತ್ತೆ? 2 ಇಂದನೇ ಡಿವೈಡ್ ಆಗುತ್ತೆ. 2 1s are 2, 2 2s are 4. Here the ratio will become 1:2. Next, ratio of 6 seconds and 12 seconds. 6 by 12. 6 and 12 ಯಾವ ಟೇಬಲಿಂದ ಡಿವೈಡ್ ಆಗುತ್ತೆ? 6 ಇಂದನೇ ಡಿವೈಡ್ ಆಗುತ್ತೆ. 6 1s are 6 and 6 2s are 12. ಈಗ ರೇಷಿಯೋ ಏನಾಯಿತು? ಈಗಲೂ ಕೂಡ 1:2. ಈಗ ಕೂಡ ರೇಷಿಯೋ ಇಸ್ 1:2. ಎರಡು ರೇಷಿಯೋಸ್ ಈಕ್ವಲ್ ಆಯಿತು ಅಂದರೆ ಏನು ಹೇಳ್ಬೋದು? ದೇ ಆರ್ ಇನ್ ಪ್ರಪೋರ್ಷನ್. ದ ಸ್ಟೇಟ್ಮೆಂಟ್ ಈಸ್ 2. ಇಲ್ಲೂ ಅಷ್ಟೇ 4 ಪ್ರಾಬ್ಲಮ್ಸ್ನ ಟ್ರೈ ಮಾಡಿಸಿದ್ದೀನಿ. ಇನ್ನು ಲಾಸ್ಟ್ ಪ್ರಾಬ್ಲಮ್ ಈ ಕ್ವೆಶನ್ ಇದೆ, ನೀವೇ ಟ್ರೈ ಮಾಡಿರಿ. ಅಲ್ಲೇನಾಗುತ್ತೆ ಅಂದರೆ ಅದು ಫಾಲ್ಸ್ ಆಗುತ್ತೆ, ರೇಷಿಯೋಸ್ ಈಕ್ವಲ್ ಬರಲ್ಲ. ನೀವು ಚೆಕ್ ಮಾಡಿ ಎಲ್ಲ ಪ್ರಾಬ್ಲಮ್ಸು ಸಿಮಿಲರೇ ಇದೆ. ಸೊ ಲೆಟ್ಸ್ ಟೇಕ್ 4th ಕ್ವೆಶನ್ ನಾವು. ಡಿಟರ್ಮೈನ್ if the following ratios form a proportion, also write the middle terms and extreme terms where the ratios form a proportion. ಅಂದರೆ ಏನು ಕೇಳ್ತಿದ್ದಾರೆ ಅಂದರೆ, ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಟ್ರೂನೋ ಫಾಲ್ಸೋ ಅಂತ ಕೇಳಿದರು. ಇಲ್ಲೇನು ಕೇಳ್ತಿದ್ದಾರೆ? ಫಾಲೋಯಿಂಗ್ ರೇಷಿಯೋಸ್ ಅಂದರೆ ಫಾಲೋಯಿಂಗ್ದು ರೇಷಿಯೋಸ್ ಬರೀ ಎರಡೆರಡು ರೇಷಿಯೋ ಕೊಟ್ಟಿದ್ದಾರೆ. ಆ ರೇಷಿಯೋ ಫಾರ್ಮ್ ಎ ಪ್ರಪೋರ್ಷನ್, ರೇಷಿಯೋ ಪ್ರಪೋರ್ಷನ್ ಫಾರ್ಮ್ ಮಾಡುತ್ತಾ ಅಂತ ಕೇಳಿದ್ರೆ, ಆ್ಯಂಡ್ ಮಿಡಲ್ ಟರ್ಮ್ಸ್ ಆ್ಯಂಡ್ ಎಕ್ಸ್ಟ್ರೀಮ್ ಟರ್ಮ್ಸ್. ಸೊ ನಿಮಗೆ ಮಿಡಲ್ ಟರ್ಮ್ಸ್ ಮತ್ತು ಎಕ್ಸ್ಟ್ರೀಮ್ ಟರ್ಮ್ಸ್ ಬಗ್ಗೆ ಹೇಳಿಲ್ಲ. ಏನು ಮಿಡಲ್ ಟರ್ಮ್ಸ್ ಅಂದರೆ, ಸೊ ದಿಸ್ ಇಸ್ ಅ ಪ್ರಪೋರ್ಷನ್. ಹೌದಲ್ವಾ? ಸ್ಟೇಟ್ಮೆಂಟ್ ಟ್ರೂ ಇದೆ. ದಿಸ್ ರೆಪ್ರೆಸೆಂಟ್ಸ್ ದ ಪ್ರಪೋರ್ಷನ್. ಸೊ ಈ ಪ್ರಪೋರ್ಷನಲ್ಲಿ 4 ಟರ್ಮ್ಸ್ ಅದ. 1 2 3 4. ಈ ಎರಡು ಮಿಡಲಲ್ಲಿ ಬರೋ 2 ಟರ್ಮ್ಸ್ನ ನಾವೇನು ಹೇಳ್ತೀವಿ? ಮಿಡಲ್ ಟರ್ಮ್ಸ್ ಅಂತ ಹೇಳ್ತೀವಿ. ಮಿಡಲ್ ಟರ್ಮ್ಸ್. ಆ್ಯಂಡ್ ಕೊನೆಗೆ ಬರೋ ಅಂಥ 2 ಟರ್ಮ್ಸ್ನ ಎಕ್ಸ್ಟ್ರೀಮ್ ಟರ್ಮ್ಸ್ ಅಂತ ಹೇಳ್ತೀವಿ. ಸೊ ಮಿಡಲಲ್ಲಿ ಇರೋ 2 ಟರ್ಮ್ಸು ಮಿಡಲ್ ಟರ್ಮ್ಸ್, ಆ್ಯಂಡ್ ಲಾಸ್ಟಿಗೆ ಬರೋ 2 ಟರ್ಮ್ಸ್ನ ಎಕ್ಸ್ಟ್ರೀಮ್ ಟರ್ಮ್ಸ್ ಅಂತ ಹೇಳ್ತೀವಿ. ಸೊ ಅವರ ಪ್ರಾಬ್ಲಮಲ್ಲಿ ಏನು ಕೇಳಿದ್ದಾರೆ ಅಂದರೆ, ಫಸ್ಟು ಪ್ರಪೋರ್ಷನಲ್ಲಿ ಇದೇನಾ ಇಲ್ಲೋ ಚೆಕ್ ಮಾಡಿ ಮಿಡಲ್ ಟರ್ಮ್ಸ್ ಆ್ಯಂಡ್ ಎಕ್ಸ್ಟ್ರೀಮ್ ಟರ್ಮ್ಸ್ನ ಬರೆಯೋದಕ್ಕೆ ಹೇಳಿದ್ದಾರೆ. ಸೊ ಲೆಟ್ಸ್ ಟೇಕ್ 4th ಕ್ವೆಶನ್ ನಾವು. ಇಸ್ ಇಟ್ ಕ್ಲಿಯರ್ ವಾಟ್ ಈಸ್ ಮಿಡಲ್ ಟರ್ಮ್ಸ್ ಆ್ಯಂಡ್ ವಾಟ್ ಆರ್ ಎಕ್ಸ್ಟ್ರೀಮ್ ಟರ್ಮ್ಸ್? ಫಸ್ಟು ರೇಷಿಯೋ ಪ್ರಪೋರ್ಷನಲ್ಲಿ ಇದೇನಾ ಅಂತ ಚೆಕ್ ಮಾಡಬೇಕು. ಪ್ರಪೋರ್ಷನಲ್ಲಿ ಇದ್ದರೆ ಮಾತ್ರ ಮಿಡಲ್ ಟರ್ಮ್ಸ್ ಆ್ಯಂಡ್ ಎಕ್ಸ್ಟ್ರೀಮ್ ಟರ್ಮ್ಸ್ನ ಬರೀಬೇಕು, ಇಲ್ಲ ಅಂದರೆ ಬರೆಯೋ ನೆಸೆಸಿಟಿ ಇಲ್ಲ. 4th A 25 ಸೆಂಟಿಮೀಟರ್. ಇಲ್ಲಿ ಯೂನಿಟ್ಸ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. 1 ಮೀಟರ್ ಆ್ಯಂಡ್ 40 rupees to 160 rupees. ಇವೆರಡಕ್ಕೂ ರೇಷಿಯೋ ತೊಗೋಬೇಕು ಅಂದರೆ, ಇಲ್ಲಿ ಸೆಂಟಿಮೀಟರಲ್ಲಿ ಇದೆ, ಇಲ್ಲಿ ಮೀಟರಲ್ಲಿ ಇದೆ. ಸೊ ಫಸ್ಟ್ ಡೆಫಿನೇಷನ್, ನಾವು ರೇಷಿಯೋ ಡೆಫಿನೇಷನ್ ಕಲಿತಾಗ ಏನು ಹೇಳಿದೆ? ವೆನ್ ರೇಷಿಯೋಸ್ ಕ್ಯಾನ್ ಬಿ ಟೇಕನ್ ಓನ್ಲಿ ದ ಯೂನಿಟ್ಸ್, ಸೇಮ್ ಕ್ವಾಂಟಿಟಿ ಸೇಮ್ ಯೂನಿಟ್ಸಲ್ಲಿದ್ದರೆ ಮಾತ್ರ ರೇಷಿಯೋ ತೆಗಿಯೋದಕ್ಕೆ ಬರುತ್ತೆ. ಬಟ್ ಹಿಯರ್ ಇಟ್ ಈಸ್ ಇನ್ ಸೆಂಟಿಮೀಟರ್, ಬಟ್ ಹಿಯರ್ ಇಟ್ ಈಸ್ ಇನ್ ಮೀಟರ್. ಸೊ ಏನು ಮಾಡಬೇಕು? ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡಬೇಕು. ಇವನು 1 ಮೀಟರ್ ಇಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. ಹೌದಲ್ವಾ? ಈಗೇನಾಗುತ್ತೆ? 100 ಸೆಂಟಿಮೀಟರ್. ಮೀಟರ್ ಇರೋದು ಸೆಂಟಿಮೀಟರಿಗೆ ಕನ್ವರ್ಟ್ ಆಗುತ್ತೆ. ನಾವು ಯು ಕ್ಯಾನ್ ಟೇಕ್ ದ ರೇಷಿಯೋ ಆಫ್ 25 centimeter to 1 meter, that is 25 by 100, isn't it? 25 by 100. 25 by 100 ಯಾವ ಟೇಬಲಿಂದ ಕ್ಯಾನ್ಸಲ್ ಆಗುತ್ತೆ? 25 ಇಂದಾನೇ ಕ್ಯಾನ್ಸಲ್ ಆಗುತ್ತೆ. ಈ ಥರ ಪ್ರಾಬ್ಲಮ್ಸ್ ನಾವು ಫ್ರ್ಯಾಕ್ಷನಲ್ಲಿ ತುಂಬ ಮಾಡಿದ್ದೀವಿ. 25 1s 25 ಆ್ಯಂಡ್ 25 4s 100. ಸೊ ರೇಷಿಯೋ ಏನಾಯಿತು? 1:4. Next, let's take the ratio between
40 rupees and 160 rupees. Ratio of 40 rupees to 160 rupees. 40 by 160. 0 0 cancel ಆಯಿತು. 4 and 16 ಯಾವ ಟೇಬಲಿಂದ ಡಿವೈಡ್ ಆಗುತ್ತೆ? ಅಗೇನ್ 4 ಇಂದ 4 1s are 4 and 4 4s are 16. 1 by 4. The ratio ಏನಾಯಿತು? 1:4. When two ratios are equal, you can say they are in proportion. So ಏನು ಬರೀತೀರಿ? 25 centimeter ಎರಡು ರೇಷಿಯೋ ಈಕ್ವಲ್ ಇದೆ. ಸೊ ದೇ ಆರ್ ಇನ್ ಪ್ರಪೋರ್ಷನ್. 1 ಮೀಟರ್ ಡಬಲ್ ಇಸ್ ಟು 40 rupees and 160 rupees. So this is a ಪ್ರಪೋರ್ಷನ್. ಇದರಲ್ಲಿ ಮಿಡಲ್ ಟರ್ಮ್ಸ್ ಆ್ಯಂಡ್ ಎಕ್ಸ್ಟ್ರೀಮ್ ಟರ್ಮ್ಸ್ನ ಬರೆಯೋಕೆ ಹೇಳಿದ್ದಾರೆ. ಮಿಡಲ್ ಟರ್ಮ್ಸ್ ಯಾವ್ದ್ಯಾವುದು? ಮಿಡಲಿಗೆ ಬರೋವಂಥ ಎರಡು ಟರ್ಮ್ಸು ಮಿಡಲ್ ಟರ್ಮ್ಸ್ ಆಗಲ್ಲ. ಸೊ ಮಿಡಲ್ ಟರ್ಮ್ಸ್ 1 meter and 40 rupees. Middle terms 1 meter and 40 rupees. Extreme terms, extreme ಅಂದರೆ ಎಂಡಿಗಿರುವಂಥ ಟರ್ಮ್ಸ್, ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್. ದಟ್ ಈಸ್ 25 centimeter and 160 rupees. So these are middle terms and these are extreme terms. So let's take B question. $39 liters and 65 liters six bottles and 10 bottles. ರೇಷಿಯೋ ಆಫ್ ಫಸ್ಟ್ ರೇಷಿಯೋಸ್ ಫೈಂಡ್ ಔಟ್ ಮಾಡೋಣ. ಇಲ್ಲಿ ಯೂನಿಟ್ಸ್ ಎಲ್ಲ ಸೇಮ್ ಇದೆ ನೋಡಿ. ಇವೆರಡು ಲೀಟರ್ಸಲ್ಲಿದೆ, ಇದೆರಡು ಬಾಟಲ್ಸಲ್ಲಿದೆ. ಹಾಗೇನು ಕನ್ವರ್ಟ್ ಮಾಡೋ ನೆಸೆಸಿಟಿ ಇರಲ್ಲ. ರೇಷಿಯೋ 39 liters to 65 liters. 39 divided by 65. 13 ಇಂದನೇ ಡಿವೈಡ್ ಆಗುತ್ತೆ ಎರಡು ಕೂಡ. 13 3s are 39 and 13 5s are 65. The ratio will become 3:5. Next, ratio of 6 bottles to 10 bottles. 6 by 10. 6 by 10 ಅಂದರೆ 2 ಇಂದ ಡಿವೈಡ್ ಮಾಡ್ಬೋದು. 2 3s are 6 and 2 5s are 10. ರೇಷಿಯೋ ಏನಾಯಿತು? 3:5. ಎಲ್ಲೂ ಕೂಡ ರೇಷಿಯೋ ಏನಾಯಿತು? 3:5. When two ratios are equal, you can say they are in proportion. So 39 liters is to 65 liters. Double is to 6 bottles is to 10 bottles. ಈಗ ಪ್ರಪೋರ್ಷನ್ ಅಂತ ಬರ್ದ್ವಿ. ಈಗ ಮಿಡಲ್ ಟರ್ಮ್ಸ್ ಆ್ಯಂಡ್ ಎಕ್ಸ್ಟ್ರೀಮ್ ಟರ್ಮ್ಸ್ನ ಬರೀಬೇಕು. ಮಿಡಲಲ್ಲಿ ಇರುವಂಥ ಟರ್ಮ್ಸು 65 liters and 6 bottles. Next, extreme terms.
39 liters and 10 bottles. So these are extreme terms. Next, let's take C question. Is this clear? 39 liters, 65 liters. ಒಟ್ಟು ಯಾವುದಕ್ಕೆ ರೇಷಿಯೋ ಫೈಂಡ್ ಔಟ್ ಮಾಡ್ತೀವಲ್ಲ ಆ ಎರಡಕ್ಕೂ ಯೂನಿಟ್ ಸೇಮ್ ಇದ್ರೆ ಆಯಿತು. ನೆಕ್ಸ್ಟ್ ಪ್ರಪೋರ್ಷನಲ್ಲಿ ಇರೋದಕ್ಕೆ ಯೂನಿಟ್ ಸೇಮ್ ಇರಬೇಕು ಅಂತನೇನಿಲ್ಲ, ಎರಡು ರೇಷಿಯೋಸ್ ಈಕ್ವಲ್ ಇದ್ದರೆ ಸಾಕು. ನೆಕ್ಸ್ಟ್ ಸಿ, 2 kg ಇಷ್ಟು 80 kg. ಸೊ ಸಿ ಕ್ವೆಶನ್ನ ನೀವೇ ಮಾಡಿಕೊಡ್ರಿ, ಎಲ್ಲ ಯೂನಿಟ್ ಸೇಮ್ ಇದೆ. ನಾನು ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವೆಶನ್ ಮಾಡಿಸಿದ್ದೀನಿ. ಡಿ ಕ್ವೆಶನ್ ನಾನು ಮಾಡಿಸ್ತೀನಿ, ಯಾಕಂದರೆ ಅಲ್ಲಿ ಸ್ವಲ್ಪ ಯೂನಿಟ್ಸ್ ಚೇಂಜ್ ಇದೆ, ಕನ್ಫ್ಯೂಸ್ ಆಗ್ಬೋದು. ಸಿನ ಹೋಮ್ವರ್ಕಿಗೆ ತೊಗೊಂಡು ಮಾಡಿಕೊಡ್ರಿ. ಡಿ ನಾನೇ ಸಾಲ್ವ್ ಮಾಡಿಸ್ತೀನಿ. 2000 ml ಇಷ್ಟು 2.5 ಲೀಟರ್. and 4 rupees is to 50 rupees. ನೆಕ್ಸ್ಟ್ ಸಿ ಇಲ್ಲಿ ನೋಡ್ರಿ ಎಮ್ ಎಲ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಲೀಟರ್ ಅಂತ ಕೊಟ್ಟಿದ್ದಾರೆ. ವಾಟ್ ಎಮ್ ಎಲ್ ಇಂಡಿಕೇಟ್ಸ್? ಎಮ್ ಎಲ್ ಇಂಡಿಕೇಟ್ಸ್ ಮಿಲಿ ಲೀಟರ್ಸ್. ದಿಸ್ ಇಸ್ ಇನ್ ಲೀಟರ್ಸ್. ಸೊ ಮಿಲಿ ಲೀಟರಲ್ಲಿದೆ, ಒಂದು ಲೀಟರಲ್ಲಿದೆ. ಏನು ಮಾಡ್ತೀರಾ ಅಂದರೆ ಈ ಲೀಟರಲ್ಲಿ ಇರೋದನ್ನ ಮಿಲಿ ಲೀಟರ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ನಿಮಗೆ ಕನ್ವರ್ಷನ್ ಗೊತ್ತಿದೆ, ಮೆನ್ಸುರೇಷನ್ ಲೆಸನ್ ಕಲ್ತಿದ್ದೀವಿ. 1 ಲೀಟರ್ ಈಸ್ ಈಕ್ವಲ್ಸ್ ಟು 1000 ಮಿಲಿ ಲೀಟರ್ಸ್. ಅದೇ ಥರ 2.5 ಲೀಟರ್ಸ್ ಇಸ್ ಈಕ್ವಲ್ಸ್ ಟು 2.5 ಇಂಟು 1000. ಇಸ್ಂಟ್ ಇಟ್? ಸೊ ಪಾಯಿಂಟ್ ಇದೆ, ನೋಡಿಕೊಂಡು ಡಿವಿಷನ್ ಮಾಡಿರಿ, ಸಾರಿ ಮಲ್ಟಿಪ್ಲಿಕೇಶನ್. ಪಾಯಿಂಟ್ನ ಇದಾಗ ಹೆಂಗೆ ಡಿವಿಷನ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಅಂದರೆ 0 5 0, 0 2 0. ಆರ್ ಎಸ್ ಈ ಕಡೆಯಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ. ಎರಡೇ ಸ್ಟೆಪ್ಪಲ್ಲಿ ನೀವು ಆನ್ಸರ್ ತೊಗೋಬೋದು. 0 5 0, 0 2 0 ಆ್ಯಂಡ್ 0 5 0, 0 2 0. ನಾನು ಡೈರೆಕ್ಟ್ ಮೆಥಡ್ ಒಂದು ಹೇಳ್ಕೊಟ್ಟಿದ್ದೆ, ಈ ಥರ ಇದ್ದಾಗ ಹೆಂಗೆ ಮಾಡಬೇಕು, ಜಾಸ್ತಿ ಝೀರೋಸ್ ಇದ್ದಾಗ ಅಂತ. 1 5 5 ಆ್ಯಂಡ್ 1 2 2. ಡೆಸಿಮಲ್ ಇದೆ ಅಂತ ನಾನು ಇನ್ನೊಂದ್ಸಲ ನೀಟಾಗಿ ತೋರಿಸ್ತೀನಿ. 0 0 0, 5 + 0 5 ಆ್ಯಂಡ್ 2. ಸಿ ಇಲ್ಲಿ 1 ನಂಬರ್ ಆದಮೇಲೆ ಪಾಯಿಂಟ್ ಇದೆ, ಇಲ್ಲೂ ಕೂಡ 1 ನಂಬರ್ ಆದಮೇಲೆ ಪಾಯಿಂಟ್ ಬರುತ್ತೆ. ಹೌ ಮಚ್ ಇಟ್ ವಿಲ್ ಬಿಕಮ್? 2.5 ಲೀಟರ್ಸ್ ಅಂದರೆ ಇಟ್ ವಿಲ್ ಬಿಕಮ್ 2500 ಮಿಲಿ ಲೀಟರ್ಸ್. ಇಸ್ಂಟ್ ಇಟ್? ಸೊ 2.5 ಲೀಟರ್, 2.5 liter is equals to 2500 ml. So now you can take the ratio. Ratio of 200 ml to 2.5 ಲೀಟರ್ಸ್. 200 ml ಅಂದರೆ ನ್ಯೂಮರೇಟರ್ 200 ಬರ್ಕೊಳ್ತೀರಿ. 2.5 ಲೀಟರ್ಸ್ ಅಂದರೆ 2500. ಈಗ 2 zeros ಗೆಟ್ಸ್ ಕ್ಯಾನ್ಸಲ್. 2/25 ಇನ್ನೂ ಸಿಂಪ್ಲಿಫೈ ಮಾಡೋಕ್ಕೆ ಬರಲ್ಲ. 2 and 25 ಯಾವ ಒಂದೇ ಟೇಬಲಿಂದನೂ ಡಿವೈಡ್ ಆಗಲ್ಲ. ಸೊ ದ ರೇಷಿಯೋ ವಿಲ್ ಬಿಕಮ್ 2:25. ನೆಕ್ಸ್ಟ್ ratio of 4 rupees and 50 rupees. 4/50. 4/50 ಯಾವ ಟೇಬಲಿಂದ ಡಿವೈಡ್ ಆಗುತ್ತೆ? 2 2 ಇಂದ ಡಿವೈಡ್ ಆಗುತ್ತೆ. ಲಾಸ್ಟ್ ನಿಮಗೆ ಎಲ್ರಿಗೂ ಡಿವಿಸಿಬಿಲಿಟಿ ರೂಲ್ ಗೊತ್ತಿದೆ ಅಲ್ವಾ? ಸೊ ಡಿವಿಸಿಬಿಲಿಟಿ ರೂಲ್ ಗೊತ್ತಿದ್ರೆ ಇಲ್ಲಿ ತುಂಬ ಹೆಲ್ಪ್ ಆಗುತ್ತೆ, ಯಾವುದು ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ. 2 2s 4 ಆ್ಯಂಡ್ 2 25s 50. ಗೊತ್ತಾಗಿಲ್ಲ ಅಂದರೆ ಏನು ಮಾಡ್ತೀರಿ ಅಂದರೆ ಸಿ ಡಿವಿಷನ್. 2 2s 4 5 4 ಹೋದರೆ
1 0 here 2 5 10 ಯಾವುದೇ ಅಷ್ಟೇ ಡಿವಿಷನ್ ಗೊತ್ತಾಗಿಲ್ಲ ಡೈರೆಕ್ಟ್ ಅನಿಸ್ತು ಅಂದರೆ ಈ ಥರ ಬರ್ಕೊಂಡು ಕನ್ಫರ್ಮ್ ಮಾಡಿಕೊಂಡು ಮುಂದೆ ಹೋಗಿ. ಇಲ್ಲೇನಾಯಿತು ರೇಷಿಯೋ ಈಸ್ 2:5. Here also ratio is 2:5. Now you can say they are in proportion. 200 ml is to 2.5 liters and double is to 4 rupees is to 50 rupees. So this is they are in proportions. You can see middle terms ಯಾವುದ್ಯಾವುದು ಇವೆರಡು 2.5 liter and 4 rupees. Next extreme terms. ml and 50 rupees. So this is a solution for fourth question. Is this clear? So next ಇಲ್ಲಿಗೆ ಪ್ರಪೋರ್ಷನ್ ಕಂಪ್ಲೀಟ್ ಆಯಿತು. ಪ್ರಪೋರ್ಷನ್ ಅಂದರೆ ಫಸ್ಟು ರೇಷಿಯೋಸ್ ಫೈಂಡ್ ಔಟ್ ಮಾಡಬೇಕು. ವೆನ್ 2 ratios ಆರ್ ಈಕ್ವಲ್ ಯು ಕ್ಯಾನ್ ಸೇ ದೇ ಆರ್ ಇನ್ ಪ್ರಪೋರ್ಷನ್. ಸೊ ಲೆಟ್ಸ್ ಸಾಲ್ವ್ ಯುನೈಟರಿ ಮೆಥಡ್. ನೆಕ್ಸ್ಟ್ ಟಾಪಿಕ್ ಈಸ್ ಯುನೈಟರಿ ಮೆಥಡ್. ಸೊ ಫಸ್ಟು ರೇಷಿಯೋ ಫೈಂಡ್ ಔಟ್ ಮಾಡ್ಕೊಂಡ್ರಿ, ಅದಾದಮೇಲೆ ಪ್ರಪೋರ್ಷನ್ ಅಂದರೆ ಏನು ಅಂತ ಕಲ್ತ್ರಿ. ನೆಕ್ಸ್ಟ್ ಇರೋದು ಯುನೈಟರಿ ಮೆಥಡ್. ಸೊ ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಈಸ್ ಯುನೈಟರಿ ಮೆಥಡ್. ಏನು ಯುನೈಟರಿ ಮೆಥಡ್ ಅಂದರೆ, ಸೊ ಏನೇ ಒಂದು ಕೊಟ್ಟಿರಲಿ, ಈಗ 5 ಬಾಲ್ಸಿಗೆ 5 ಬಾಲ್ಸಿಗೆ 50 rupees ಅಂತ ಕೊಟ್ಟಿರ್ತಾರೆ. ನೀವು 7 ಬಾಲ್ಸಿಗೆ ಅಮೌಂಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಯುನೈಟರಿ ಅಂದರೆ ಸಿಂಗಲ್ ಅಂತ ಹೇಳ್ತೀವಿ. ಯಾವಾಗಲೂ ಏನೇ ಈಗ 5 ಬಾಲ್ಸಿಗೆ 50 rupees ಆದರೆ 7 ಬಾಲ್ಸಿಗೆ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ನಿಮಗೆ ಗೊತ್ತಾಗಲ್ಲ. ಆಗ ಏನು ಮಾಡ್ತೀರಿ ಅಂದರೆ 1 ಬಾಲ್ಗೆ ಅಮೌಂಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತೀರಿ. 1 ಬಾಲ್ಗೆ ಅಮೌಂಟು 50/5. 50/5 ಈಸ್ 5 tens 50. ಸೊ 1 ಬಾಲ್ಗೆ ಅಮೌಂಟು 10 rupees ಆಯಿತು. ಅದೇ ಥರ 7 ಬಾಲ್ಸಿಗೆ ಎಷ್ಟು ಅಂದರೆ 70 rupees ಅಂತ ಹೇಳ್ತೀನಿ. ಸೊ ಯುನೈಟರಿ ಮೆಥಡ್ ಏನು ಹೇಳುತ್ತೆ ಅಂದರೆ, ಈ ಥರ ಪ್ರಾಬ್ಲಮ್ಸ್ ಕೊಟ್ಟಾಗ ಯುನೈಟ್ ಮೀನ್ಸ್ ಒಂದು ಸಿಂಗಲ್ ಆಬ್ಜೆಕ್ಟಿಗೆ ಎಷ್ಟು ಅಮೌಂಟ್ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋದನ್ನು ನಾವೇನು ಹೇಳ್ತೀವಿ ಯುನೈಟರಿ ಮೆಥಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಕ್ಸಸೈಸಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟಾಗ ಏನು ಮಾಡ್ತೀವಿ ಅಂದರೆ, ಫಸ್ಟು ಒಂದು ಸಿಂಗಲ್ ಆಬ್ಜೆಕ್ಟ್ ಒಟ್ಟಿಗೆ ಎಷ್ಟು ವ್ಯಾಲ್ಯೂ ಅಂತ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಅದಾದಮೇಲೆ ಟೋಟಲ್ ಎಷ್ಟು ಕೇಳಿರ್ತಾರೆ ಅಷ್ಟಕ್ಕೆ ಮಾಡ್ಕೊಳ್ತಾ ಹೋಗ್ತೀವಿ. ಅದನ್ನ ನಾವೇನು ಹೇಳ್ತೀವಿ ಯುನೈಟರಿ. ಸೊ ದಿಸ್ ಇಸ್ ಅ ಯುನೈಟರಿ ಮೆಥಡ್. ಲೆಟ್ಸ್ ಸಾಲ್ವ್ ಒನ್ ಪ್ರಾಬ್ಲಮ್. ಎಕ್ಸಸೈಸ್ ಪ್ರಾಬ್ಲಮ್ನೇ ಸಾಲ್ವ್ ಮಾಡೋಣ. ಏನು ಯುನೈಟರಿ ಮೆಥಡಿನ ಮೀನಿಂಗ್ ಏನು ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಲೆಟ್ಸ್ ಟೇಕ್ ಎಕ್ಸಸೈಸ್ 12.3. First one, if the cost of 7 meter cloth is 1470, find the cost of 5 meter cloth. ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ, 7 meter ಕ್ಲಾತಿಗೆ 1470 rupees. 7 ಮೀಟರಿಗೆ 1470 rupees ಆದರೆ 5 meter ಕ್ಲಾತಿಗೆ ಎಷ್ಟು ಅಂತ. ಸೊ 7 ಮೀಟರಿಗೆ ಇಷ್ಟು ಕೊಡ್ತಿದ್ದಾರೆ ಅಂದರೆ 5 ಮೀಟರಿಗೆ ಎಷ್ಟು ಅಂತ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಹೆಂಗೆ ಅಂದರೆ, ಫಸ್ಟು 1 ಮೀಟರ್ ಕ್ಲಾತಿಗೆ ಎಷ್ಟು ಅಮೌಂಟ್ ಅಂತ ಫೈಂಡ್ ಔಟ್ ಮಾಡ್ಕೊಳ್ತೀವಿ. 1 ಮೀಟರಿಗೆ ಗೊತ್ತಾಯಿತು ಅಂದರೆ 5 ಮೀಟರಿಗೆ ಈಸಿಯಾಗಿ ಇಂಟು 5 ಮಲ್ಟಿಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಇಲ್ಲಿ ಏನು ಮಾಡಬೇಕು ಈ ಥರ ಪ್ರಾಬ್ಲಮ್ಸಲ್ಲಿ ಅಂದರೆ, ಸಿಂಗಲ್ ಮೀಟರ್ಸ್, ಇಲ್ಲಿ ಮೀಟರ್ಸ್ ಅದೇ. ಸೊ 1 ಮೀಟರಿಗೆ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಅದಾದಮೇಲೆ ಇಂಟು 5 ಮಾಡಿದ್ರೆ ನಮಗೆ 5 ಮೀಟರ್ ಕ್ಲಾತಿಗೆ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ವಾಟ್ ಈಸ್ ದ ಗಿವನ್ ಡಾಟಾ? 12.3. ಫಸ್ಟ್ ಕ್ವೆಶನ್, ವಾಟ್ ಈಸ್ ದ ಗಿವನ್ ಡಾಟಾ? ಕಾಸ್ಟ್ ಆಫ್ 7 meter cloth
is equals to 1470. ಫಸ್ಟು 1 ಮೀಟರ್ ಕ್ಲಾತಿಗೆ ಅಮೌಂಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಕಾಸ್ಟ್ ಆಫ್ 1 ಮೀಟರ್ ಕ್ಲಾತ್ 1470 divided by 7. 7 2s 14, 14 ಅಂದರೆ 0. ನೆಕ್ಸ್ಟ್ 7 1s 7, 7 ಅಂದರೆ 0 ಕೆಳಗೆ ಇಡಿಸ್ಕೊಳ್ತೀವಿ. 7 zeros 0. ಸೊ 1 ಮೀಟರ್ ಕ್ಲಾತಿಗೆ ಎಷ್ಟಾಯಿತು ಅಮೌಂಟು? 210 rupees. 1 ಮೀಟರ್ಗೆ 210 rupees. ಅವ್ರು ಏನು ಕೇಳ್ತಿದ್ದಾರೆ? ಕಾಸ್ಟ್ ಆಫ್ 5 ಮೀಟರ್ ಕ್ಲಾತ್. ಸೊ ಏನು ಮಾಡ್ತೀರಿ? ದೇರ್ಫೋರ್ ಕಾಸ್ಟ್ ಆಫ್ 5 ಮೀಟರ್ ಕ್ಲಾತ್ 1 ಮೀಟರಿಗೆ 210 rupees ಆದರೆ 5 ಮೀಟರ್ಸಿಗೆ ಎಷ್ಟಾಗುತ್ತೆ? 210 into 5. ಸೊ 5 zeros 0, 5 1s 5, 5 2s 10, 1050 rupees. ಸೊ ಕಾಸ್ಟ್ ಆಫ್ 5 ಮೀಟರ್ ಕ್ಲಾತ್ ಏನಾಗುತ್ತೆ? 1050 rupees. ಇದನ್ನು ಯುನೈಟರಿ ಮೆಥಡ್ ಅಂತ ಹೇಳೋದು. ಇಲ್ಲಿ 7 ಮೀಟರಿಗೆ ಕೊಟ್ಟಿದ್ದಾರೆ, ನಾವು 1 ಮೀಟರಿಗೆ ಫೈಂಡ್ ಔಟ್ ಮಾಡ್ತೀವಿ. ಅದಾದಮೇಲೆ ಅವ್ರು ಎಷ್ಟು ಕೇಳಿರ್ತಾರೋ ಅಷ್ಟು ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಫಸ್ಟ್ ಮೆಥಡ್ 1 ಮೀಟರಿಗೆ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋದು. ಸೊ ಲೆಟ್ಸ್ ಟೇಕ್ ಸೆಕೆಂಡ್ ಕ್ವೆಶನ್. ಏಕ್ತಾ earns 3000 in 10 days. ಸೊ ಹೌ ಮಚ್ ವಿಲ್ ಶಿ ಅರ್ನ್ ಇನ್ 30 days? 10 ಡೇಸಲ್ಲಿ ಅವಳು 10 ಡೇಸಲ್ಲಿ ಏನು ಮಾಡ್ತಾಳೆ? 3000 rupeesನ ಅರ್ನ್ ಮಾಡ್ತಾಳೆ. ಆ್ಯಂಡ್ 30 ಡೇಸಲ್ಲಿ ಎಷ್ಟು ಅರ್ನ್ ಮಾಡ್ತಾಳೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ 10 ಡೇಸಿಗೆ ಕೊಟ್ಟಿದ್ದಾರೆ ಅಲ್ವಾ, ನಾವೇನು ಮಾಡಬೇಕು? ಫಸ್ಟು 1 ಡೇಗೆ, ಯುನೈಟರಿ ಮೆಥಡ್ ಅಂದರೆ 1 ಡೇಗೆ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಅದಾದಮೇಲೆ 30 ಡೇಸ್ಗೆ ಇಂಟು 30 ಮಾಡಿದ್ರೆ ನಮಗೆ ಆನ್ಸರ್ ಬರ್ತಾ ಹೋಗುತ್ತೆ. ಸೊ ಫಸ್ಟು 1 ಡೇಗೆ ಅಮೌಂಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. So that is the unitary method. Second question, what is the given data? Earning of Ekta for 10 days. Earning in 10 days is 3000. Next, earning in 1 day. Earning in 1 day ಅಂದರೆ ಏನು ಮಾಡ್ತೀರಿ? ಡಿವೈಡೆಡ್ ಬೈ 10. ಯಾಕಂದರೆ 10 ಡೇಸಿಗೆ ಕೊಟ್ಟಿದ್ದಾರೆ ಅಲ್ವಾ. 3000 ಡಿವೈಡೆಡ್ ಬೈ 10. ನಿಮಗೆ ಗೊತ್ತಿದೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಲಿ ಈಕ್ವಲ್ ಝೀರೋಸ್ ಇದ್ದರೆ ಕ್ಯಾನ್ಸಲ್ ಆಗುತ್ತೆ. 0 ಗೆಟ್ಸ್ ಕ್ಯಾನ್ಸಲ್ 1 ಡೇಗೆ. ಅಥವಾ ನೀವು ಈ ಥರ ಡಿವಿಷನ್ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. 3000 ಡಿವೈಡೆಡ್ ಬೈ 10. 10 3s 30. ಇಲ್ಲಿ 2 0ನ ಇಳಿಸ್ಕೊಳ್ತೀವಿ, ಇಲ್ಲಿ 00 ಹಾಕ್ತೀವಿ. ಸೊ ಇಟ್ ವಿಲ್ ಬಿಕಮ್ 300 ಓನ್ಲಿ. ಸೊ 1 ಡೇಗೆ ಅರ್ನಿಂಗ್ ಎಷ್ಟಾಯಿತು? 300 rupees. Earning of 1 day is 300 rupees. So what we have to find? Earning of for 30 days. Therefore, earning in 30 days. ಹೆಂಗೆ ಫೈಂಡ್ ಔಟ್ ಮಾಡ್ತಾರೆ? 1 ಡೇಗೆ 300 rupees ಆದರೆ 30 ಡೇಸ್ಗೆ ಎಷ್ಟು ಅಂದರೆ ಇಂಟು 30 ಯು ಹ್ಯಾವ್ ಟು ಡು. 300 ಇಂಟು 30. ಸೊ ಈ ಥರ ಇದ್ದರೆ ಮಲ್ಟಿಪ್ಲಿಕೇಶನ್ ಹೇಳ್ಕೊಟ್ಟಿದ್ದೀನಿ ನಾನು. ಯಾವಾಗಲೂ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿಕೊಡ್ರಿ. 3 3s 9 ಆ್ಯಂಡ್ ಝೀರೋಸ್ ಕೌಂಟ್ ಮಾಡಿ ಇಡ್ತಾವ್ರಿ. 1 2 3 1 2 3. ಸೊ ಏನಾಯಿತು? ಅರ್ನಿಂಗ್ ಆಫ್ 30 days will become 9000 rupees. Isn't it? This is a solution for second question. Let's take third question. If it has rained 276 millimeter in last 3 days, how many centimeter of rain will fall in 1 full week? Assume that the rain continues to fall at the same rate. ಅಂದರೆ if it rained ಅಂದರೆ ಮಳೆ ಬರ್ತಾ ಇರುತ್ತೆ. ಎಷ್ಟು ಅಂದರೆ 276 millimeter in the last 3 days.
ಅಂದರೆ ಲಾಸ್ಟ್ 3 ಡೇಸಲ್ಲಿ 276 ಮಿಲಿಮೀಟರ್ಸ್ ಅಷ್ಟು ಮಳೆ ಬಂದಿದೆ. ಆ್ಯಂಡ್ ಹೌ ಮೆನಿ ಸೆಂಟಿಮೀಟರ್ ಕೊಟ್ಟಿರೋದು ಮಿಲಿಮೀಟರಲ್ಲಿ, ಕೇಳ್ತಾ ಇರೋದು ಸೆಂಟಿಮೀಟರಲ್ಲಿ. ರೈನ್ಫಾಲ್ ಇನ್ 1 ವೀಕ್. ಸೊ 1 ವೀಕಿಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಅಲ್ಲಿ ಕೊಟ್ಟಿರೋದು 3 ಡೇಸಿಗೆ ಕೊಟ್ಟಿದ್ದಾರೆ. 3 ಡೇಸಿಗೆ ನಾವು 1 ಡೇ ಫೈಂಡ್ ಔಟ್ ಮಾಡ್ಕೋಬೇಕು. 1 ವೀಕ್ ಅಂದರೆ 7 ಡೇಸ್, 1 ವೀಕ್ ಅಂದರೆ 7 ಡೇಸ್. ಸೊ ಇಂಟು 7 ಮಾಡಿ ಈ ಥರನೇ ಸಾಲ್ವ್ ಮಾಡ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಒಂದು ಎಕ್ಸ್ಟ್ರಾ ಏನು ಅಂದರೆ ಮಿಲಿಮೀಟರಲ್ಲಿ ಇರೋದನ್ನ ನಾವು ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿ ಆನ್ಸರ್ ಇಡಬೇಕು. ಯಾಕೆ ಅಂದರೆ ಕೊಟ್ಟಿರೋದು 276 ಮಿಲಿಮೀಟರಲ್ಲಿ, ಅವ್ರು ಕೇಳ್ತಾ ಇರೋದು ಹೌ ಮೆನಿ ಸೆಂಟಿಮೀಟರ್ಸ್ ಅಂತ ಕೇಳ್ತಿದ್ದಾರೆ. ಆಗ ನಾವು ಕನ್ವರ್ಟ್ ಮಾಡಿ ಆನ್ಸರ್ ಇಡಬೇಕು. ಥರ್ಡ್ ಕ್ವೆಶನ್, ರೈನ್ಫಾಲ್ ಇನ್ 3 ಡೇಸ್. ಗಿವನ್ ಡಾಟಾ, ರೈನ್ಫಾಲ್ ಇನ್ 3 ಡೇಸ್ ಇಸ್ ಈಕ್ವಲ್ಸ್ ಟು how much? 276 millimeter. And rainfall in 1 day ಅಂದರೆ divided by 3. 276 divided by 3 ಹಿಂಗೆ ಡಿವಿಷನ್ ಮಾಡಿರಿ. 3 9s 27, 7 7 ಹೋದರೆ 0, 12 2 ಹೋದರೆ 0. ನೆಕ್ಸ್ಟ್ 6, 3 2s 6. ಸೊ ರೈನ್ಫಾಲ್ ಇನ್ 1 ಡೇ ವಿಲ್ ಬಿಕಮ್ 92 ಮಿಲಿಮೀಟರ್. ಯಾಕಂದರೆ 276 ಮಿಲಿಮೀಟರಲ್ಲಿ ಇದೆ ಅಲ್ವಾ, 92 ಕೂಡ ಮಿಲಿಮೀಟರಲ್ಲೇ ಇರುತ್ತೆ. ನೆಕ್ಸ್ಟ್ ಏನು ಕೇಳಿದ್ದಾರೆ ಅವರು, ರೈನ್ಫಾಲ್ ಇನ್ 7 ಡೇಸ್ ಕೇಳಿದ್ದಾರೆ. ಸೊ ಏನು ಮಾಡ್ತೀರಿ, 1 ಡೇ ಗೊತ್ತಿದೆ, 7 ಡೇಸ್ ಅಂದರೆ ಇಂಟು 7 ಮಾಡಬೇಕು. ರೈನ್ಫಾಲ್ in 7 days, 92 into 7. ಈಗ ಮಲ್ಟಿಪ್ಲೈ ಮಾಡಿ. 7 2s 14, 1 ಕ್ಯಾರಿ, 7 9s 56, 7 9s 56 plus 1 57, 7 9s 63, 63 plus 1 64. ಸೊ ಏನಾಯಿತು, rainfall in 7 days 644 ಮಿಲಿಮೀಟರ್. ಅವ್ರು ಕೇಳ್ತಾ ಇರೋದೇನು ಸೆಂಟಿಮೀಟರಿಗೆ ಕೇಳ್ತಿದ್ದಾರೆ. ನಿಮಗೆ ಕನ್ವರ್ಷನ್ ಗೊತ್ತಿದೆ ಅಲ್ವಾ, 1 ಸೆಂಟಿಮೀಟರಿಂದ ಮಿಲಿಮೀಟರ್ ಕನ್ವರ್ಷನ್ನು. 10 ಮಿಲಿಮೀಟರ್ ಇಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್. ಹೌದಲ್ವಾ, ನಾವೇನು ಮಾಡಬೇಕಾಗಿರೋದು ಮಿಲಿಮೀಟರಿಂದ ಸೆಂಟಿಮೀಟರ್ ಕನ್ವರ್ಷನ್. ಸೊ 1 ಮಿಲಿಮೀಟರ್ ಇಸ್ ಈಕ್ವಲ್ಸ್ ಟು 1/10. ಇಸ್ಂಟ್ ಇಟ್? ಅಲ್ಲಿ ಸ್ಪೇಸ್ ಇಲ್ಲ, ಇಲ್ಲೇ ಮಾಡ್ತೀನಿ. 1 ಮಿಲಿಮೀಟರ್ ಇಸ್ ಈಕ್ವಲ್ಸ್ ಟು 1/10 ಸೆಂಟಿಮೀಟರ್. ಅದೇ ಥರನೇ 644 ಮಿಲಿಮೀಟರ್ ಇಸ್ ಈಕ್ವಲ್ಸ್ ಟು 644 ಡಿವೈಡೆಡ್ ಬೈ 10. 644 ಡಿವೈಡೆಡ್ ಬೈ 10 ಅಂದರೆ ಡಿನಾಮಿನೇಟರ್ಲಿ 1 0 ಇದೆ. ನೀವು ಡೆಸಿಮಲ್ಸಲ್ಲಿ ಕಲ್ತಿದ್ದೀರಿ ಹೇಗೆ ಡಿವಿಷನ್ ಬೈ 10 ಮಾಡೋದು ಅಂತ. 1 0 ಇದೆ. ಸೊ 1 ನಂಬರ್ ಆದಮೇಲೆ ಪಾಯಿಂಟ್ ಇಡ್ತೀವಿ. ಇಟ್ ವಿಲ್ ಬಿಕಮ್ 64.4 ಸೆಂಟಿಮೀಟರ್. ಸೊ 644 ಮಿಲಿಮೀಟರ್ ಅಂದರೆ ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡಿದ್ರೆ ಏನಾಯಿತು, 64.4 centimeters. So rainfall in 7 days is equals to 64.4 centimeters. So this is the solution for third question. Thank you students. Let's discuss remaining problem in the next class. Thank you.